ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಷಯ ಮುಖ್ಯವಾದ ಹೇಳ್ಬೇಕು. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರೆ ಸರ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಸ್ವಲ್ಪ ಹೇಳ್ರಲ್ಲ ಅಂತೇಳಿ. ಮಾರ್ಕೆಟಿಂದ ಹೇಳ್ಬೇಕಂದ್ರೆ ನಿಮ್ಗೆ ನಾವೆಲ್ಲ ಯೂಟ್ಯೂಬ್ ನೋಡಿ ಬಿಸ್ನೆಸ್ ಮಾಡ್ತೇವೆ ಅಂದ್ರೆ ಬಿಸ್ನೆಸ್ ಅಲ್ಲ. ಯಾಕಂದ್ರೆ ಅಲ್ಲಿ ಆ ಏರಿಯಾದಾಗ ಏನು ನಡಿತೈತಿ, ಬೆಂಗಳೂರು ಸೈಡ್ ಲೈವ್ ವೇಟ್ ನಡಿತೈತಿ, ಅಲ್ಲಿ ತೋರಿಸೋದ ಬೇರೆ. ನಮ್ಮ ಸೈಡ್ ಉತ್ತರ ಕರ್ನಾಟಕದಾಗ ತೋರಿಸೋದ ಬೇರೆ. ಯಾಕಂದ್ರೆ ಇಲ್ಲಿ ಮರಿ ರೇಟ್ ನಡಿತೈತಿ. ಯಾವ ಮರಿ ಎಷ್ಟು ಮರಿ ಇರ್ತಾವ ಅದ್ರ ಮೇಲೆ ರೇಟ್ ಮಾತಾಡ್ತಾರೆ. ಅಲ್ಲಿ ಬೆಂಗಳೂರು ಸೈಡ್ ಏನಾಗತ್ತೆ ಅಂದ್ರೆ ಲೈವ್ ವೇಟ್ 1 kg 400 ಹಂಗೆ ಅಲ್ಲಿ ಒಯ್ತಾರೆ. ಬಟ್ ಅದು ಇಲ್ಲಲ್ಲ ನಮ್ಮ ಹತ್ರ ಮಾರ್ಕೆಟ್. ಆ ಮಾರ್ಕೆಟ್ ಇಲ್ಲಂದ್ರೂ ನಾವು ಮಾರ್ಕೆಟ್ ಹೆಂಗೆ ಕಂಡು ಹಿಡಿಬೇಕು ಅದನ್ನು ಹೇಳ್ತಾನೆ. ಮಾರ್ಕೆಟ್ ಅದಾರ ಇಲ್ಲ ಅನ್ನೋಂಗಿಲ್ಲ. ನಮ್ಮ ಸೈಡು ನಮ್ಮ ಡಿಸ್ಟಿಕ್ನಾಗ ಎಷ್ಟು ತುಂಬ ಜನ ಅದಾರ, ಪರ್ಚೇಸ್ ಮಾಡಾರ, ರೇಟನ್ನು ಕೊಟ್ಟು ಹೋಗುವಾರು ಅದಾರ. ಬಟ್ ಎಲ್ಲರೂ ಅವ್ರಂತೆ ಬರೋಕ್ಕಾಗೋದಿಲ್ಲಲ್ಲ. ಬರೋಕೆ ಯಾಕೆ ಆಗೋಲ್ಲ ಅಂದ್ರೆ 10 ಮರಿ 20 ಮರಿಗೆ ಅವ್ರು ಅಲ್ಲಿ ಸಮೀಪ ಆಗಿ ಬರೋದಿಲ್ಲ. ಆ ಏರಿಯಾದಾಗ ಇದ್ದು ಅಂದ್ರೆ ಕವರ್ ಮಾಡ್ತಾರೆ. ಬಟ್ 10 ಮರಿಗಾಗಿ ನಮ್ಗೆ ಇಂಥಲ್ಲಿ ಬರೀಪ್ಪ ಅಂದ್ರೆ ಬರೋದಿಲ್ಲ ಅವರು. ಅದಕ್ಕಾಗಿ ಈ ವಿಡಿಯೋ ಮೇನ್ ಏನಂದ್ರೆ ನಮ್ಮ ಲೋಕಲ್ ಸಂತಿ ಇರ್ತತಲ್ಲ, ಆ ಸಂತಿ ಒಳಗೆ ನೀವು ವಾಚ್ ಮಾಡಿರಿ. ಅಂದ್ರೆ ಲೋಕಲ್ ಅಂದ್ರೆ ಅಗದಿ ಸಣ್ಣ ಸಂತಿಗೆ ಹೋಗ್ಬೇಡ್ರಿ. ಯರಗಟ್ಟೆ ಆತು, ಅಮೀನ್ಗಡ ಆತು, ಕೆರೂರು ಆತು, ಮುಧೋಳ ಆತು, ಈ ರೀತಿ ಸಂತಿಗೆ ಹೋಗ್ರಿ. ಈ ರೀತಿ ಸಂತ್ಯಾಗ ಹೆಂಗಂದ್ರೆ ಹೊರಗಿನ ಸೈಡ್ ಮಂದಿ ಬಂದಿರ್ತೈತಿ ದಲಾಲ್ರಿ. ಅವ್ರು ಯಾರು ರೇಟ್ ಹೆಚ್ಚು ಮಾಡ್ತಾರೆ ಕಣ್ಣು ಹೆಂಗೆ ಹಿಡಿಯೋದು. ಮರಿ ಐತಿ ನಿಮ್ಮ ಹತ್ರ ಒಂದು 40 30 kg 35 kg ಮರಿ ಐತಿ. ಅದನ್ನು ಬಂದವ ಸಟ್ನ ರೇಟ್ 12,000ರಿಂದ ಸ್ಟಾರ್ಟ್ ಮಾಡಿದ. ನಾವು 15 ಹೇಳಿದ್ನೆ, ಅವ 12ರಿಂದ ಸ್ಟಾರ್ಟ್ ಮಾಡಿದ. ಯಾರ ದಲಾಲ ಅವ ತಗೊಳ್ಳೋ ಅಪೇಕ್ಷೆ ಐತಿ. ಒಂದನೇದ್ದು. ಎರಡನೇದ್ದು ಅವ್ನು ಈ ಸಾಕಿದವಗೂ ₹1 ಕೊಡಬೇಕು, ನಾನು ₹1 ಲಾಭ ತೊಗೋಬೇಕು ಅನ್ನೋ ಮಾನವೀಯತೆ ಐತಿ ಅವನ ಹತ್ರ. ಅಂಥವನ್ನ ಕಣ್ಣು ಹಿಡಿಬೇಕು. ಯಾಕಂದ್ರೆ ಮಾರ್ಕೆಟ್ನಾಗ ಕುಂತು ನೋಡಿದ್ರೆ ಅಷ್ಟೇ ಗೊತ್ತಾಗತ್ತೆ. ನಾನಾದರೂ ಎರಗಟ್ಟಾಗ 1 ತಾಸು ಟೈಮ್ ಕೊಡ್ತಾನೆ. ಯಾವ ರೇಟ್ ಹೆಚ್ಚಿಗೆ ಮಾಡ್ತಾನೆ, ದಾವಣಗೆರೆಯವರು ಬಂದಿರ್ತಾರೆ, ಹಾವೇರಿಯವರು ಬಂದಿರ್ತಾರೆ, ಯಾರು ರೇಟ್ ಹೆಚ್ಚಿಗೆ ಮಾಡ್ತಾರೆ ಅವ್ರನ್ನ ನೋಡ್ಬೇಕು. ಹೊಳ್ಳಿ ಅವ್ರ ಹತ್ರ ಹೋಗಿ ಮಾತಾಡ್ಬೇಕು. ಇಲ್ಲ ನನ್ನ ಹತ್ರ ಫಾರ್ಮ್ನಾಗ ಈಗ ನನ್ನ ಮನ್ಯಾಗ ಅದಾವು, ಇಲ್ಲೇ ಒಂದು ಇಷ್ಟ ದೂರ ಐತಿ, ನನ್ನ ಗಾಡ್ಯಾಗ ಕರ್ಕೊಂಡು ಹೋಗಿ ನೀನು ಮರಿ ತೋರಿಸ್ತೇನೆ ಬರ್ರಿ ಅಂತೇಳಿ ಅವ್ರು ಕರ್ಕೊಂಡು ಹೋಗ್ರಿ, ಮರಿ ತೋರಿಸ್ರಿ. ರೇಟ್ ನಿಮ್ಗೆ ಆಗಲಿಲ್ಲ ಇನ್ನೊಂದು ವಾರ ಮುಂದಿನ ವಾರ ಮತ್ತೆ ಅದಕ್ಕಿಂತ ಯಾವೊಬ್ಬ ಚಲೋ ಸಿಗ್ತಾನ ನಿಮ್ಗೆ ರೇಟ್ ಮಾರ್ತೈತೆ. ಅವಸರ ಮಾಡಿದ್ರೆ ಏನಕತಿ, ಇಲ್ಲಪ್ಪ ಅವ ಬಂದ ತಗೋಬೇಕು ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ನಾ ಎದಕ್ಕೆ ಏನು ಹೇಳತ್ತೇನೆ ಅಂದ್ರೆ, ಯೂಟ್ಯೂಬ್ ನೋಡಿ ನೀವು ಏನಾರ ರೇಟ್ ಅಲ್ಲಿ ಹೆಚ್ಚಿಗೆ ಆಕತಿ ಇಲ್ಲಿ ಹೆಚ್ಚಿಗೆ ಬೇಡ. ನಮ್ಮ ಏರಿಯಾದಾಗ ಹೆಂಗೈತಿ ಆ ಮಾರ್ಕೆಟ್ ನೀವು ಕಣ್ಣು ಹಿಡಿಬೇಕು. ಬೆಂಗಳೂರು ಸೈಡ್ದಾಗ ಲೈವ್ ವೇಟ್ ಹೋಗತಿ, ಅವ್ರಿಗೆ ಏನು ಪ್ರಾಬ್ಲಮೇ ಇಲ್ಲ ರೀ. ನಾವೆಷ್ಟು ಮೆಸಿರ್ತೇವೆ ಅಷ್ಟು ರೇಟ್ ಸಿಗ್ತೈತಿ, ಅದು ಚಿಂತಿಲ್ಲಂಗೆ. ನಮ್ಮ ಸೈಡ್ ಹಂಗಿಲ್ಲ, ಫಸ್ಟ್ ಕ್ಲಾಸ್ ಮೇಯ್ತಿರ್ತಾರೆ, ಅವ್ರದ್ದು ರೇಟ್ ಕಡಿಮೆ ಆಗಿರ್ತೈತಿ. ಅದನ್ನ ಕಡಿಮೆ ಆಗಬಾರ್ದು ಅನ್ನೋದಕ್ಕಾಗಿ ತಗೊಳ್ಳೋ ಗ್ಯಾರಂಟಿ ಮನುಷ್ಯ ಏನದಲ್ಲ, ಅವನ ವ್ಯಕ್ತಿತ್ವ ಅಂದ್ರೆ ಅವು ಕೇಳೋ ರೀತಿ ಏನೈತಲ್ಲ, ಅಲ್ಲಿ ಕಣ್ಣು ಹಿಡಿದು ಅವ್ನು ಕರ್ಕೊಂಡು ಹೋದ್ರೆ ನಿಮ್ಗೆ ಅಲ್ಲಿ ಮರಿ ಆ ಮರಿ ರೇಟು ಗ್ಯಾರಂಟಿ ಮಾಡ್ತಾನೆ. ಅದನ್ನು ಕಣ್ಣು ಹಿಡ್ರಿ ಫಸ್ಟ್. ಈ ರೀತಿ ಒಂದು ಸಣ್ಣದು ಮೆಡಿಕಲ್ ಶಾಪ್ ಇರಲೇಬೇಕು ನಿಮ್ಮ ಹತ್ರ. ಫಸ್ಟ್ ಮರಿ ತರಬೇಕಾದ್ರೆ ನಾವು ಕ್ಯಾಲ್ಕುಲೇಷನ್ 7.5ರಿಂದ 8 ಮರಿ ತರ್ಬೇಕು. ಒಂದು 1300ರಿಂದ 1500ವರೆಗೆ ಅದ್ರ ಖರ್ಚು ಬರ್ತೈತಿ. ಫೀಲ್ಡ್ ಮತ್ತು ಲಿವರ್ ಟಾನಿಕ್ ಹೊಟ್ಟೆಗಳು ಇಷ್ಟು ಖರ್ಚು ಬರ್ತೈತಿ. ಈಗ ನನ್ನ ಮರಿಗೆ ₹57,000 ಖರ್ಚು ಬಂದೈತಿ. ಅಂದ್ರೆ ಇವಾಗ ನಂದು 9,200 9,900 ಹಿಂಗದು ಬಂದೈತಿ ಖರ್ಚು ಟೋಟಲ್. ಆಮೇಲೆ ಮುಂದಿನ ಮಾರು ಕ್ಯಾಲ್ಕುಲೇಷನ್ ಹೇಳ್ತೀನಿ. ಈ ರೀತಿ ಮರಿ ಮೆಸಿದ್ರೆ ರೇಟ್ ನೀವು ಅಂದ್ಕೊಂಡು ರೇಟ್ ಗ್ಯಾರಂಟಿ ಬರ್ತಾವೆ. ನಾನು ಪ್ರಯತ್ನ ಪಟ್ನಿ, ಈಗ ಮರಿ ಮಾತ್ರ ಬಂದಾವೆ. ಇನ್ನು ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಬಟ್ ಇದಟ್ಟು ಹಬ್ಬ ಐತಲ್ಲ ಬಕ್ರಿ, ಇದು ಮುಗಿದ ಮೇಲೆ ಕೊಡ್ಬೇಕಂತ ವಿಚಾರ. ಈಗ ನಮ್ಮ ಮರಿಗೆ ₹9,500 ಖರ್ಚಾಗೈತಿ. ಈಗ ಮಾರುವಾಗ ಮಿನಿಮಮ್ ಏನೇ ಇಲ್ಲಂದ್ರು 11.5ರಿಂದ 12 ಮಟ್ಟ ಮಾರಿದ್ರೆ ನಮಗೆ ಖರ್ಚು ತೆಗೆದು ನಮ್ಮ ಪೇಮೆಂಟ್ ಗ್ಯಾರಂಟಿ ತೆಗಿಬೋದು. ಅಷ್ಟರ ಮಟ್ಟ ರೀಚ್ ಆಕ್ಕಾವು ಮರಿಗಳು. ರೀಚ್ ಮಾಡುವಂಗೆ ನಾವು ಮೇಯಿಸ್ಬೇಕು, ಅಂದಾಗ ರೀಚ್ ಆಕ್ಕಾವು. ಇಲ್ಲತ್ತಂದ್ರೆ ತೊಗೊಳ್ಳೋದಿಲ್ಲ ಅಷ್ಟು ಮಟ್ಟ. ಮರಿ ಆ ರೀತಿ ಗ್ರೋತ್ ಬರ್ಬೇಕು. ಗ್ರೋತ್ ಬರೋಕೆ ಫೀಡ್ ಹಾಕಲೇಬೇಕು. ಇವಾಗ ನಂದು ಫೀಡಿಂದ ಹೇಳಿದ್ನಲ್ಲ 57,000 ಖರ್ಚಾಗೈತಿ. ಯಾಕಂದರೆ ಇನ್ನೂ ಸ್ವಲ್ಪ ದಿನ ಹೋಗ್ತೈತಿ, ಖರ್ಚು ಮಾಡಲೇಬೇಕು. ಜವಾರಿ ಮರಿ ಎಲ್ಲ ಸುದ್ದು ಮಾಡಿಟ್ಟೇನಿ. ಅಂದ್ರೆ ಕೊಂಬು ಗಿಂಬೆಲ್ಲ ಕಿತ್ತು ಎಲ್ಲ ಪದ್ಧತಿ ಸೀರೆ ಅದಾವೆ ಜವಾರಿ ಮರಿ. ಇನ್ನೂ 2-3 ತಿಂಗಳ ಹಿಡಿಬೇಕು. ಚಲೋ ತಂಗ ಮೇಯಿಸಿ ಆಮೇಲೆ ಯಾರು ಜವಾರಿ ಮರಿ ಇಂಟ್ರೆಸ್ಟೆಡ್ ಇದ್ದಾರಿಗೆ ಕೊಡ್ಬೇಕಂತ ವಿಚಾರ ಐತಿ. ನೋಡೋಣ, ಹಂಗೆ ಯಾರು ಬೇಕಿದ್ರೆ ಕೊಡುವಾಗ ನಿಮಗೆ ಪಕ್ಕ ಹೇಳ್ತೇನೆ, ಆವಾಗ ನನಗೆ ಕಾಲ್ ಮಾಡಿರಿ ಅಂತ. ಮರಿ ಈ ರೀತಿ ಬರಬೇಕು, ಆ ರೀತಿ ನಾವು ಮೇಯಿಸ್ಬೇಕು. ಬಿಸ್ನೆಸ್ ಅಂದ್ರೆ ಒಂದೇ ಅಲ್ರಿ,
ಬಿಸ್ನೆಸ್ ಅಂದ್ರೆ ರಗಡ ಬಿಸ್ನೆಸ್ ಅದಾವೆ. ಯಾವ್ಯಾವ ಬಿಸ್ನೆಸ್ ಈಗ ನಂದೇ ನೋಡಿರಲ್ಲ ನೀವು. ಟ್ರೆಂಡ್ ಏನೈತೆ ಅದನ್ನು ಮಾಡ್ಬೇಕು. ಟ್ರೆಂಡ್ ಏನೈತಿ ಈಗ ಸದ್ಯಕ್ಕೆ ಪೈಟ್ರ್ ಮರಿ ಜವಾರಿ ನೋಡ್ತಾರೆ. ಎಲ್ಲಿ ನೋಡ್ತೀರ ಅಲ್ಲಿ ಕಾಳಗ ನಡಿತಾವೆ. ಒಂದು 4 ತೊಗೊಂಬರಿ, ಚಲೋ ಮರಿ ತಂದು 4 ಪದ್ದಸಿರಿ ಕಟ್ಟಿ ಮೇಸರಿ ಮನಗಂಡು ರೇಟ್ ಮಾಡ್ಬೇಕು. ಅಗದಿ ಸಾಯ ಸುದ್ದವಾಗಿ ಅವು ಕೋಡ್ ಕಳಿಸ್ರಿ, ಟೈಮ್ ಸರಿ ಅದಕ್ಕೆ ಏನೇನು ಮಾಡ್ಬೇಕೆಲ್ಲ ಮಾಡಿದ್ರೆ ಆರಾಮ್ ರೊಕ್ಕ ಕೊಟ್ಟಕ್ಕಾವು. ಅದು ಈಜಿ ಮೆಟ್ರ್. ಹೊಳ್ಳೆ ನಾನು ನಾಯಿಗಳ್ನ ಸಾಕೇನಿ, ನೀವು ನೋಡ್ರಿ. ಆಮೇಲೆ ಆ ನಾಯಿ ಒಳಗೂ ಹೆಂಗೈತೆ ಅಂದ್ರೆ ಅದ್ರಾಗ ಡಿಫ್ರೆಂಟ್. ಈಗ ನನ್ನ ಹತ್ರ ಸಿಜ್ಜು ಐತೆ, ಅದು ಸಣ್ಣದೇ ಇರ್ತೈತಿ, ಭಾಳ ವಯಸ್ಸಾದರೂ ಇಷ್ಟ ಇರ್ತೈತಿ. ಶೋಕಿ ನಾಯಿ ಮನ್ಯಾಗಿಟ್ಟು ಸಾಕುವಂಥದ್ದು. ಬಟ್ ಅದಕ್ಕೂ ಯಾಕಂದ್ರೆ ಟ್ರೆಂಡ್ ಐತಿ, ಎಲ್ಲರೂ ಅದು ಡಿಮಾಂಡ್ ಇದ್ದೇ ಇರ್ತದೆ. ಅದಕ್ಕಂತ ಫೀಮೇಲ್ ಸಾಕ್ಯಾನ ಅದನ್ನಾದರೂ. ಫೀಮೇಲ್ ಐತಿ, ಅಲ್ಲಿ ಜರ್ಮನ್ ಸಪರ್ಡ್ ಐತಿ. ಆ್ಯಕ್ಚುಲಿ ಜರ್ಮನ್ ಸಪರ್ಡ್ ಹೆಂಗಂದ್ರೆ ಗಾರ್ಡ್ ಪರ್ಪಸ್, ಅಂದ್ರೆ ಮನೆಯೊಳಗೆ ಆತು, ಹಿಂಗೆ ಫಾರ್ಮ್ ಹೌಸ್ನ್ಯಾಗ ಆತು, ಭಾಳ ಬೆಸ್ಟ್ ನಾಯಿ. ಯಾಕಂದ್ರೆ ನನಗೆ ರಾತ್ರಿ ಆಯ್ತು ಹಗಲಿ ಆಯ್ತು ಯಾರ ಹೊಸದಾಗಿ ಈ ಏರಿಯಾದಾಗ ಕಾಲಿಟ್ಟಾರ ಅಂದ್ರೆ ಒದರಾಕ್ ನಿಂದಿರ್ತೈತಿ. ಈ ರೀತಿ ನಮ್ಗೆ 2 ಬೆನಿಫಿಟ್ ಆತಲ್ಲ, ಅದರಿಂದ ಪ್ರಾಫಿಟು ತೆಗಿಬೋದು, ಅದನ್ನು ಮಾಡ್ಬೋದು. ಈಗ ನೆಕ್ಸ್ಟ್ ಏನಂದ್ರೆ ನಾ ಶನಿವಾರ ಒಂದು ಹೋರಿನೂ ತರ್ತೇನೆ. ಯಾಕಂದ್ರೆ ಅದ್ರದ್ದು ಟ್ರೆಂಡ್ ಈಗ ಐತಿ ಬಿಸ್ನೆಸ್ಸು. ನಮ್ಮ ಸೋಕಿನೂ ಪೂರ ಆತ್ರಿ. ನಾವೇನು ಸೋಕಿನೂ ಪೂರ ಆಯ್ತು, ಅದರಿಂದ ನಮ್ಗೆ ಇನ್ಕಮು ಐತಲ್ಲ. ಮೇನ್ ಇರೋದು ಅದಕ್ಕೊಂದಿಟ್ಟು ಭಾಳ ಅಂದ್ರೆ ಇದಕ್ಕೆ ಹಾಕತ್ತೇವೆ ನಾವು ಹೊಟ್ಟು ಮೇವು. ನನ್ನ ಹತ್ರ ಎಲ್ಲ ಪೀಡ್ ಐತಿ, ಅದನ್ನೊಂದು ತರ್ತೇನೆ, ನಿಮ್ಗೆ ತೋರಿಸ್ತೇನೆ. ಬಿಸ್ನೆಸ್ ಲೈನ್ ಅಂದ್ರೆ ಹಿಂಗೆ. ನಾನು ಈಗ ನಡು ಒಂದು ಸ್ವಲ್ಪ ಡಲ್ ಆಯ್ತು ಮಾರ್ಕೆಟ್. ಎದ್ರದ್ದು ಕೋಳಿ ಡಲ್ ಆದ್ಕೂಲಿ ಅಂದ್ರೆ ನಾ ಏನು ಮಾಡಿಬಿಟ್ನಿ, ಕೋಳಿದು ಒಂದು ಸ್ವಲ್ಪ ಸ್ಲೋ ಮಾಡಿಬಿಟ್ನಿ. ಅಂದ್ರೆ ತರುದು ಮರಿಗಳು ಕಡಿಮೆ ಅದಕ್ಕೆ ತನ್ನಿ ಅಂದ್ರೆ 40 ಮರಿ ತನ್ನಿ. 40 ಮರಿ ತನ್ನಿ. ಅವು ಏನು ಮಾಡಿದ್ವು, ಎಗ್ ಶುರು ಅದು. ಈಗ ನನಗೆ ಎಗ್ಗಿಂದ ಲಾಭ ಬರಾಕೈತಿ. ಅಂದ್ರೆ ಕೋಳಿ ಇರುವಂಗಿದ್ದೈತಿ, ಎಗ್ ಹಾಕಕತ್ತಲ್ಲ, ಎಗ್ಗಿಂದ ರೇಟ್ ನನಗೆ 10 ರೂಪಾಯಿಗೊಂದು ಎಗ್ ಕೊಡ್ತೇನೆ. ದಿನ 6-7 ಎಗ್ ಹೋಗ್ಯಾವ. ನನಗೆ 60-70 ರೂಪಾಯಿ ಅಲ್ಲೇ ಸಿಗ್ತೈತಿ ಒಂದು ದಿನಕ್ಕೆ. ನನಗೆ ಸಾಕಲ್ರಿ, ಅದು ಟೈಮ್ ಪಾಸ್ ಮಾಡ್ಕೋತ ಅದು ಮೀಟ್ ಹೆಚ್ಚಿಗೆ ಆಗೋದು ಆಗಾಕೈತೈತಿ, ತತ್ತಿನೂ ಕೊಡಾಕೈತಿ. ಮಾರ್ಕೆಟ್ ಡೌನ್ ಆದ್ರೆ ಹೆಂಗೆ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕು. ಜವಾರಿ ತಕ್ಕ ಸಿಗುವುದಿಲ್ಲ ಭಾಳ ಜನ, ಯಾಕಂದ್ರೆ ಪ್ರಾಬ್ಲಮ್ ಇದ್ದಾರೆ, ಜಾಸ್ತಿ ಜನ ಇರ್ತಾರೆ. ಅದಕ್ಕಾಗಿ ಆ ಮಾರ್ಕೆಟಿಂಗ್ ಮಾಡುವಕ್ಕೆ ಅಂದ್ರೆ ಬಿಸ್ನೆಸ್ ಕೈ ಹಾಕೋಕಿನ ಮೊದ್ಲಕ್ಕೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅದನ್ನು ಒಂದು ಸ್ವಲ್ಪ ಸಮಾಧಾನದಿಂದ ಕುಂತು ವಿಚಾರ ಮಾಡಿ ಮುಂದೆ ಕೈ ಹಾಕೋದು ಭಾಳ ಬೆಟರ್. ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳೀನಿ. ಎಗ್ಗಿನ ವಿಷಯ ಹೇಳಿನಲ್ಲ ನಿಮ್ಗೆ. ಇವಾಗ ನನ್ನ ಹತ್ರ ಸಣ್ಣ ಮರಿ ಕಾಣಕತ್ತೆ, ಅವು 40 ತಂದಿದ್ದೆ. ಇವು ದೊಡ್ಡ ಮರಿ ಎಲ್ಲ ಇವಾಗ ಎಗ್ ಸ್ಟಾರ್ಟ್ ಮಾಡ್ಯಾವು. ಎಗ್ ಸೇಲ್ ಆಗೇ ಆಕತ್ತೆ. ಯಾಕಂದ್ರೆ ಜವಾರಿ ತತ್ತಿ ಸಿಗೋದು ಒಂದು ಸ್ವಲ್ಪ ಕಠಿಣ. ಅದರಾಗ ನಮ್ದು ರೇಟೂ ಕಡಿಮೆ ಇದ್ದಿದ್ದಕ್ಕಾಗಿ ಎಗ್ ಸೇಲಿಂಗೂ ಒಳ್ಳೆ ಪ್ರಾಫಿಟ್ ಐತಿ ಇದ್ರಾಗ. ಯಾಕಂದ್ರೆ ಇವನ್ನೆಲ್ಲ ಹಾಕಾಕತ್ತು ಅಂದ್ರೆ ನನಗೆ ದಿನಕ್ಕೆ ಒಂದು 20-25-30 ಮಟ ಸಿಗ್ತಾವೆ ನನಗೆ ತತ್ತಿ. ಈಗ ಸ್ಟಾರ್ಟ್ ಆಗೈತಿ, ನೋಡೋಣ ಎಷ್ಟು ಇಂಪ್ರೂವ್ಮೆಂಟ್ ಆಕತಿ. ಪ್ರಯತ್ನಂಕ್ರಿ ಐತಿ ನಮ್ಮದು. ಯಾಕಂದ್ರೆ ಅದಕ್ಕೆ ತಿನ್ನಿಸೋದು ಉಣಿಸೋದಕ್ಕೆ ಏನು ಕಡಿಮೆ ಮಾಡಿಲ್ಲ, ಆ ಪ್ರಯತ್ನ ನೋಡೋಣ. ಇದೊಂದು ಇಂಪ್ರೂವ್ಮೆಂಟ್ ಕೆಲಸ. ಯಾಕಂದ್ರೆ ನಮ್ಮ ಬೀಗರ ಹೊಲ್ಲಾಗ 2 ಎಕರೆ ಪಪ್ಪಾಳಿ ಗಿಡ ಹಚ್ಚೇವಿ. ಭಾಳ ಚಂದ ಕುಂತತಿ. ಸಕ್ಸಸ್ 99 ಏನೋ 100% ಆಗುವಂಗೆ ಕಾಣತತಿ. ಯಾಕಂದ್ರೆ ಹೊಲ ಎಲ್ಲ ಹದ ಮಾಡಿ ಕೊಲ್ಲಾಪುರದಿಂದ ಅಗಿ ತರಿಸಿ ಹಚ್ಚಿರೋದು. ಒಂದು ಅಗಿಯಿಂದ ಒಂದು ಅಗಿಗೆ ಗ್ಯಾಪ್ 5 ಫೂಟ್ ಬಿಟ್ಟೇವಿ. ಮತ್ತು ನಡುವೆ ಚೆಂಡು ಹೂವಿನ ಗಿಡ ಹಚ್ಚೇವಿ. ಯಾಕಂದ್ರೆ ಇದ್ರಾಗ ಬೇರೆ ಪೀಕ್ ಬೆಳೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಚೆಂಡು ಹೂವು ನಡುವೆ ಹಚ್ಚೇವಿ. ಮಿನಿಮಮ್ ಒಂದು ಅಗಿಗೆ ಒಂದು ಅಗಿ ಗ್ಯಾಪ್ 5 ಫೂಟ್ ಐತಿ. ಇದು ಮೇಂಟೆನೆನ್ಸ್ ಐತಿ ಇದ್ರಾಗೂ ಕೆಲಸ. ಆದ್ರೆ ಇದೊಂಥರ ಚೇಂಜ್ ಮಾಡ್ಬೇಕಂತೇಳಿ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡ್ತೀನಿ.